ನಮಸ್ಕಾರ ಆಚಾರ್ಯ ಹರಿಯ ಶ್ರೀನಿವಾಸ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ಸುಮತಿಭಿರನುಮೇಜಂ ಶುಭ್ರಕಾಯಂ ಸಖಾಯಂ ಸುಖಮಜಮನಪಾಯಂ ಮುಕ್ತ್ಯೋಪಾಯಂ ವಿಮಾಯಂ ನೃಹಯಮಹಮಮೇಜಂ ಧ್ಯೇಯಮಾಮ್ನಾಯಗೇಯಂ ಸದಜಮಸದಜೇಯಂ ಶ್ರೀಸಹಾಯಂ ಭಜೇಯಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರಿಯಃ ಪದ್ಯೇ ನಿತ್ಯಾ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೆ ಜಗಜ್ಜನ್ಮಸ್ಥೇಮ ಪ್ರಲಯ ರಚನಾಶೀಲ ವಪುಷೆ ನಮೋ ಶೇಷಾಂನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಯೇ येन प्रादुरभावि भूमिवलये व्यस्तारिगो सन्ततिः प्राबोधिश्रुतिपङ्कजं करुणया प्राकाशितत्वं परं ध्वान्तं ध्वंसमनादि साधुनिकरश्चाकारि सन्मार्गगः तेन व्यासदिवाकरेण सततं मात्याजि मे मानसं व्याप्तिरेयस्य निजे निजे नमःसा पक्षे सपक्षे स्थितिः व्यावृत्तिश्च विपक्षतोऽथ विषये सक्तिर्न वैबाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावात्येडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमा निवासोचितवास भूमिः संन्याय रत्नावरिजन्म भूमिः वैराग्य भाग्यो मम पद्मनाभतीर्थामृताब्धिर्भवतात् विभूत्यै पदवाक्य प्रमाण ज्ञान प्रतिवादि मदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसि भुवि अनुव्याख्यान नलिने चञ्चरी कतिमे मनः न शब्दाब्धौ गाढाः न च निगम चर्चासु चतुराः न च न्याये प्रौढाः न च विदित वेद्या अपि वयं परं श्रीमत्पूर्ण प्रमति गुरु कारुण्य सरणिं प्रपन्नामान्या स्मः किमपि च वदन्तोऽपि महताम् ॐ नारायणं निखिल पूर्ण गुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेष विशेषतोऽपि वन्द्यं सदा प्रियतमं मम सन्नमामि कुपिता हि फणच्छाया समीकृत्य परं सुखं सेवन्ते यत्पदं धीरास्तं भजे वल्लभं श्रियः. ಈಗ ಅರೂಪಾಧಿಕರಣ ನಡೀತಾ ಇದೆ. ಉಪಮಾಧಿಕರಣ ಮುಗಿದಾಯ್ತು, ಹಿಂದಿನ ಅಧಿಕರಣ. ಅರೂಪಾಧಿಕರಣದಲ್ಲಿ ಸ್ವಲ್ಪ ವಿಷಯ ಪ್ರಾರಂಭ ಮಾಡಿದ್ವಿ. ದೇವರಿಗೆ ರೂಪ ಇದೆಯೋ ಇಲ್ವೋ ಅಂತ ಪ್ರಶ್ನೆ ಮಾಡಿಕೊಂಡು, ನಮಗೆಲ್ಲ ರೂಪ ಇದೆ, ಬಿಳಿಗಿರ್ತಾರೆ, ಕೆಂಪಗಿರ್ತಾರೆ, ಕಪ್ಪಗಿರ್ತಾರೆ, ಒಂದೊಂದು ರೂಪ ಇದೆ. ದೇವರಿಗೆ ಇದೆಯೋ ಇಲ್ವೋ ಅಂತ. ದೇವರಿಗೂ ಇದೆ ಅಂತ ವೇದವಾಕ್ಯಗಳು ಸ್ಪಷ್ಟವಾಗಿ ಹೇಳಿರೋದೇನೋ ಸತ್ಯ. ರುಕ್ಮವರ್ಣ ಅಂತ ಶಬ್ದ ಹಾಕ್ತಾರೆ. ಮತ್ತೆ ಶುಕ್ಲ, ಪೀತ, ರಕ್ತ, ಹರಿತ, ಈ ತರ ಎಲ್ಲ ಅನೇಕ ರೂಪ ಇದೆ ಭಗವಂತಂದು, ಅನೇಕ ಬಣ್ಣದ ರೂಪ. ಅದು ವಿಚಿತ್ರ ವಿಚಿತ್ರ, ನಮಗೆ ವರ್ಣಿಸ್ಲಿಕ್ಕೂ ಸಾಧ್ಯ ಇಲ್ಲ. ಅಷ್ಟು ಅನೇಕ ರೂಪಗಳನ್ನ ಧರಿಸಿ ತಾನು ರೂಪವನ್ನ ಪಡೆದಿದ್ದಾನೆ. ಅನೇಕ ರೂಪ ಅಂದ್ರೆ ಕೃಷ್ಣ, ರಾಮ, ಹೀಗೆ ಅನೇಕ ರೂಪ. ಅದರಲ್ಲಿ ಒಂದೊಂದು ರೂಪ. ನೀಲಮೇಘ ಶ್ಯಾಮ ಅಂತ ಹೇಳ್ತೀವಿ. ಇದೊಂದು ಭಾರಿ ಶುಭ್ರವರ್ಣ, ಚಂದ್ರನಂತೆ ಕಂಗೊಳಿಸ್ತಾನೆ, ಸೂರ್ಯನಂತೆ. ಹೀಗೆ ಅಷ್ಟೆಲ್ಲ ರೂಪಗಳಿದೆ ಅಂತ ನಾವು ಕೇಳ್ತೀವಿ ಭಗವಂತನಿಗೆ. ಆದ್ರೆ ಈ ಬ್ರಹ್ಮಸೂತ್ರದ ಈ ವಿಷಯ ಈಗ ಹೊರಟಿರೋದು ಅರೂಪ, ರೂಪನೇ ಇಲ್ಲ ದೇವರಿಗೆ ಅಂತ ಹೇಳ್ತಾರಲ್ಲ. ಅಂದ್ರೆ ನೋಡಿ, ನಾವು ರೂಪ ಅನ್ನೋ ಶಬ್ದಕ್ಕೆ
ಈ ಬಿಳಿ ಬಣ್ಣ, ಕಪ್ಪು ಬಣ್ಣ ಈ ತರ ನಾವು ಅರ್ಥ ಇಟ್ಕೊಳ್ಳೇ ಇಲ್ಲ. ಇಲ್ಲಿ ರೂಪ ಅನ್ನೋ ಶಬ್ದಕ್ಕೆ ಏನ್ ಅರ್ಥ ಅಂದ್ರೆ, ರೂಪ ಅಂದ್ರೆ ಆಕೃತಿ, ನಮ್ಮ ಆಕಾರ, ಕೈ, ಕಾಲು, ಮೂಗು, ಕಿವಿ ಈ ತರ ಎಲ್ಲ ಭಗವಂತನಿಗೆ ಒಂದು ಆಕಾರ ಇದೆಯೋ ಇಲ್ವೋ? ನಿಜವಾಗಿ ನಮ್ಮ ತರ ಆಕಾರ ಇಲ್ಲ, ನಮ್ಮ ತರ ರೂಪ ಇಲ್ಲ. ಶಿರಃ ಪಾಣಿ ಪಾದಾಧ್ಯಾತ್ಮಕ ಮಿಷ್ಯತೆ. ಆ ಕೈ ಕಾಲು ಆ ತರ ಏನೇನು ಭಗವಂತನಿಗೆ ಒಂದು ಆಕಾರ ಇದೆ, ಆ ಆಕಾರ ಎಲ್ಲ ಅದು ದೇವರಿಗಿಂತ ಬೇರೆ ಅದು ಆಕಾರ ಅಲ್ಲ. ಈಗ ನಮ್ಮ ದೇಹದಿಂದ ಕೈಯನ್ನ ತೆಗೆದು ಆ ಕಡೆ ಇಡ್ತೀವಿ, ಅದು ನಮ್ಮ ದೇಹಕ್ಕಿಂತ ಬೇರೆ. ಆದ್ರೆ ಕೈ ಕಾಲು ಎಲ್ಲ ಇರೋದ್ರಿಂದಲೇ ಒಂದು ದೇಹ ಅಂತ ಇದಾಗಿರೋದು. ಹೀಗೆ ದೇಹ ಅಂದ್ರೆ ಅದೆಲ್ಲವೂ ಸೇರ್ಕೊಳ್ಳುತ್ತೆ. ಪರಮಾತ್ಮನದು ಈ ತರನೂ ಅಲ್ಲ, ಅದು ಸಾಧ್ಯನೇ ಇಲ್ಲ, ಎಲ್ಲ ಒಂದೇ. ಅವನ ಒಂದು ಕೇಶ, ಒಂದು ಕೂದಲು, ಅದು ಒಂದು ಕೃಷ್ಣಾವತಾರ ಅಂತ ಹೇಳ್ತೀವಿ. ಅಂದ್ರೆ ಅಷ್ಟು ಪರಿಪೂರ್ಣತೆ, ಪ್ರತಿಯೊಂದು ಕೂಡ ಆ ಭಗವಂತನದು ಪೂರ್ಣ, ಅದೇ ಅವನ ಸ್ವರೂಪನೇ ಆಗಿದೆ ಹೊರತು ಅವನಿಗಿಂತ ಬೇರೆ ಅಲ್ಲ, ಎಲ್ಲ ಒಂದೇ. ಸರಿ, ಇಷ್ಟೆಲ್ಲ ಆಯ್ತಲ್ಲ. ಇಷ್ಟೆಲ್ಲ ಆದ್ಮೇಲೆ ಕೊನೆಗೆ ಹಿಂದೆ ಹೇಳಿದ್ರು, ಏನಿಲ್ಲ, ದೇವರಿಗೆ ಯಾಕೆ ಒಪ್ಪಬೇಕು ಈಗ ಆಕಾರ? ಕೆಲವರೆಲ್ಲ ಹೇಳ್ತಾರಲ್ಲ, ದೇವರಿಗೆ ನಿರಾಕಾರ ತ್ವವನ್ನು ಒಪ್ತಾರೆ. ಅಂದ್ರೆ ಯಾವುದೇ ಆಕಾರ ಇಲ್ಲ ದೇವರಿಗೆ, ಕೈ ಕಾಲು ಮೂಗು ಇದ್ಯಾವುದು ಇಲ್ಲ, ಅವನಿಗೆ ಬಣ್ಣ ಇಲ್ಲ, ಏನಿಲ್ಲ, ಅವನು ಒಂಥರ ಶೂನ್ಯ, ಅದಿಲ್ಲ ಒಂದ್ ರೀತಿ ಆ ತರ ವಸ್ತು ಅಂತ ಯಾಕೆ ಒಪ್ಪಬಾರದು? ದೇವರಿಗೆ ಯಾಕೆ ಆಕಾರ ಒಪ್ಪಬೇಕು ಅಂದ್ರೆ, ನೋಡಿ, ಯಾರು ಒಬ್ರ ಬಗ್ಗೆ ಹೊಗಳ್ತಾ ಇದ್ರೆ ಅವ್ರು ಹೀಗಿದ್ದಾರೆ ಹಾಗಿದ್ದಾರೆ ಎಷ್ಟ್ ಹೇಳಿದ್ರು ನಮಗೆ ಅದು ಗೊತ್ತಾಗಲ್ಲ. ಅಂದ್ರೆ ಸುಮ್ನೆ ಹೊಗಳ್ತಾ ಇದ್ರೆ ಒಂದು ಆಕಾರ ಹೇಳ್ಬೇಕು, ನೋಡಿ ಅವ್ರು ನೋಡ್ಲಿಕ್ಕೆ ಹೀಗಿದ್ದಾರೆ, ಅವರ ದೇಹದ ಲಕ್ಷಣ ಹೀಗಿದೆ, ಅವರ ಮೈ ಬಣ್ಣ ಹೀಗೆ, ಅವರ ಲಕ್ಷಣ ಹೀಗೆ, ಹಾಗೆ ಹೇಗೆ ಅಂತ ಒಂದು ದೇಹದ ಬಗ್ಗೆ ಒಂದು ಸೌಂದರ್ಯನೋ ಅಥವಾ ಮತ್ತೊಂದೋ ಹೀಗೆ ವಿವರಿಸ್ತಾ ಹೋದ್ರೆ ಆ ಒಂದು ಕಲ್ಪನೆಗೆ ಬಂದಿರತ್ತೆ. ಓ, ಹಾಗೆಲ್ಲ ಇದ್ರ ಹಿಂದಿನವರು, ಆ ತರ ಜ್ಞಾನಿಗಳೆಲ್ಲ ಆ ತರ ಇದ್ರ. ಆಗ ಯಾವಾಗ್ಲೂ ಒಬ್ರು ಚಿತ್ರ ಬಿಡಿಸ್ತಾರೆ, ಆ ಜ್ಞಾನಿಗಳೇ ನಾವು ನೋಡ್ಲಿಲ್ಲ, ಅವರು ನೋಡಿಲ್ಲ, ಚಿತ್ರ ಬಿಡಿಸ್ತವನು. ಅದೇ ಒಂದಿಷ್ಟು ಲಕ್ಷಣ ಬರುತ್ತಲ್ಲ. ಈ ಗಾಯತ್ರಿ ಮಂತ್ರದ ಅರ್ಥವನ್ನ ಹೇಳ್ಬೇಕಾದ್ರೆ ಆ ಧ್ಯಾನ ಜಪ ಮಂತ್ರ ಏನಿದೆ ಅದು ಹೇಳ್ತಾ, ಅಧೇ ಸದಾ ಸವಿತೃ ಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ. ಅವನು ಸರಸಿಜಾಸನ ಕಮಲಾಸನದಲ್ಲಿ ಅವನು ಕೂತಿದ್ದಾನೆ, ಕಮಲದ ಮೇಲೆ ಕೂತಿದ್ದಾನೆ ಅಂತ ಕೆಲವರು, ಒಬ್ಬೊಬ್ಬರು ಒಂದೊಂದು ರೀತಿ ವಿವರಣೆ ಮಾಡ್ತಾರೆ. ಅದಿರ್ಲಿ, ಅಂತ ಚಕ್ರ ಶಂಖಗಳನ್ನು ಧರಿಸಿದ್ದಾನೆ. ಹೀಗೊಂದು ಆಕಾರ ಬಂದು ಕೂಡ್ಲೆ ಯಾರೊಬ್ರು ಅದ್ರ ಬಗ್ಗೆ ಚಿತ್ರ ಬಿಡಿಸಿದ್ರೆ ನಮಗ ಅನ್ಸತ್ತೆ, ಎಂಥ ಅದ್ಭುತ ಭಗವಂತನ ರೂಪ, ಹೀಗೆ ಇರ್ಬೇಕು ದೇವರು ಅಂತ. ಯಾಕೆ ಆ ರೀತಿ ನಮಗ್ ಬೇಕು ಅಂದ್ರೆ, ನಮ್ಗೆ ದೇವರ ಮೇಲೆ ಭಕ್ತಿ ಬರ್ಬೇಕು ಅಂದ್ರೆ ಸುಂದರವಾದ ಒಂದು ಮೂರ್ತಿ ಕಣ್ಣು ಕಾಣಬೇಕು. ಎಷ್ಟೇ ನಾವು ಕಿವಿಯಿಂದ ಕೇಳಿದ್ರು ಆಗಲ್ಲ, ಕಣ್ಣಾರೆ ನಾವು ಆ ಭಗವಂತನ ರೂಪ, ಅವನ ಕೈ ಕಾಲು, ಅವನ ಮೂಗಿನ ಲಕ್ಷಣ, ಕಿವಿ, ಆ ಉದ್ದ ಕಿವಿ, ಉದ್ದ ಮೂಗು, ಆ ಮಹಾತ್ಮನ ಲಕ್ಷಣ ಏನಿದೆ ಆ ಲಕ್ಷಣವನ್ನ ಗಮನಿಸಿದಷ್ಟು, ಸೌಂದರ್ಯ ಆ ಗಮನಿಸಿದಷ್ಟು ದೇವರ ಮೇಲೆ ಭಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ ಭಕ್ತರಿಗೆ. ಅದಕ್ಕೋಸ್ಕರ ಪ್ರತಿಮೆ ಅದು ಇದು ಎಲ್ಲ ಬೇಕು ನಮಗೆ. ಅದು ನೋಡಿದಾಗ ನಾವು ಅದರ ಒಳಗಡೆ ಇರೋ ದೇವರ ಮೇಲೆ ಭಕ್ತಿ ಏನಿದೆಯಲ್ಲ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ಹೊರಟಿರೋದೇ ಭಕ್ತಿ ತರಲಿಕ್ಕೆ. ಯಾವುದು? ಈ ಪಾದ ದೇವರ ಮೇಲೆ ವಿಶೇಷವಾಗಿ ಭಕ್ತಿ ಬರ್ಲಿಕ್ಕೋಸ್ಕರನೇ ಅವನ ಮಹಿಮೆ ಹೇಳಲಿಕ್ಕೆ ಹೊರಟಿರೋದು. ಈ ಸುಧಾ ಈ ಭಾಗ, ಈ ಅನುವ್ಯಾಖ್ಯಾನದ ಈ ಭಾಗ ಇಲ್ಲ. ದೇವರು ಅಂದ್ರೆ ಏನಂತ ತಿಳ್ಕೊಂಡಿದ್ದೀರಿ? ಪ್ರತಿಯೊಂದು ಅವಸ್ಥೆಗೂ ನಮಗೊಂದು ಬೇಕು, ಅವನಿಂದ ನಮಗೆ ಅನುಕೂಲ ಆಗ್ತಾ ಇದೆ ಅಂತ ಭಗವಂತನಿಗೊಂದು ರೂಪ ಆಕೃತಿನೇ ಒಪ್ಪದೇ ಇದ್ರೆ ಅವನಲ್ಲಿ ಭಕ್ತಿ ಹೆಂಗ್ ಬರುತ್ತೆ ನಮ್ಗೆ? ಹಾಗಾದ್ರೆ ದೇವರಲ್ಲಿ ಭಕ್ತಿ ಬರ್ಬೇಕು ಅಂದ್ರೆ ಅವನ ಬಗ್ಗೆ ವರ್ಣನೆ ಮಾಡ್ಬೇಕು. ಅವನು ಹೀಗಿದ್ದಾನೆ ಹಾಗಿದ್ದಾನೆ, ಅವನ ಕೈ ಕಾಲು ಯಾವುದು ಬೇರೆ ಬೇರೆ ಅಲ್ಲ, ಅವನು ಈ ತರ ಹೊಳಪಿದೆ, ಅವನ ಮೈಯ ಹೊಳಪು ಹೀಗಿದೆ, ಹಾಗೆ ಹೇಗೆ ವರ್ಣನೆ ಮಾಡಿದ್ರೆ ದೇವರ ಬಗ್ಗೆ ಕಣ್ಣು ಮುಚ್ಚಿ ಧ್ಯಾನ ಮಾಡಿದ್ರೆ ನಮಗೆ ಭಕ್ತಿ ಬರುತ್ತೆ. ಹಾಗಾದ್ರೆ ಅತ್ಯಂತ ಭಕ್ತಿ ಬರ್ಲಿ ಜನರಿಗೆ ಅನ್ನೋ ದೃಷ್ಟಿಯಿಂದ ವರ್ಣನೆ ಮಾಡಿದ್ರು. ಹಾಗಾದ್ರೆ ಇದೆಲ್ಲ ಕಲ್ಪನೆನಾ? ನಿಮಗ್ ಭಕ್ತಿ ಬರ್ಲಿಕ್ಕೋಸ್ಕರ ದೇವರಿಗೊಂದು ರೂಪ ಕೊಟ್ಟಿದ್ದ, ನೀವು ನಿಮಗ್ ಭಕ್ತಿ ಬರ್ಲಿಕ್ಕೋಸ್ಕರ ದೇವರಿಗೆ ಗುಣ ಕೊಟ್ಟಿದ್ದ ಅಂದ್ರೆ ಹಾಗಲ್ಲ. ಇದ್ದದ್ದನ್ನೇ ಹೇಳ್ಬೇಕು ನಾವು. ಅದನ್ನ ಹೇಳಿದ್ರೆ ನಿಮಗ್ ಭಕ್ತಿ ಬರೋದು ಹೇಗೆ ಅಂತ ಈ ರೀತಿ ಇಷ್ಟು ಅರ್ಥವನ್ನ ಮಾಡಿಕೊಂಡು ಈಗ ಮುಂದೆ 83ನೇ ಸುಧಾಮೂಲ, ಅದು ಹಿಂದಕ್ಕೆ ಲಿಂಕ್ ಇದೆ. ಅಷ್ಟು ವಿಷಯ ಮನಸ್ಸಲ್ಲಿ ಇಟ್ಟುಕೊಂಡಾಗ ಮಾತ್ರ ಈ ವಿಷಯ ಮುಂದಕ್ಕೆ ಅರ್ಥ ಆಗುತ್ತೆ. ಇಷ್ಟು ಚರ್ಚೆ ಎಲ್ಲಿ ನಾವು ಹೇಳ್ತಾ ಬರ್ತಾ ಇಲ್ಲಿಗೆ ಒಂದು ವಿಷಯವನ್ನ ತಗೊಳ್ತಾರೆ. 83ನೆಯ ಸುಧಾಮೂಲದಲ್ಲಿ ಈಗ ಹೇಳುವಂತ ವಿಷಯ, ಯದಿ ಅಸ್ತಿ ಪರಮಾತ್ಮನಃ ರೂಪಂ. ಹೌದು, ಒಂದ್ ವೇಳೆ ನಿಮ್ಮ ಪ್ರಕಾರ ದೇವರಿಗೆ ರೂಪ ಇತ್ತು ಅಂತಾದರೆ, ಈಗ ಒಂದು ಆಕ್ಷೇಪ ಮಾಡಿದ್ರು. ಹಾಗಾದ್ರೆ ಅರೂಪಿ ಅಂತ ದೇವರಿಗೊಂದು ಹೆಸರಿದೆ, ರೂಪ ಇಲ್ಲದೆ ಇರೋನವನು ಅಂತ ಹೆಸರಿದೆ, ಯಾಕೆ ಕರಿತೀರಿ ಅರೂಪಿ ಅಂತ? ಯಾಕೆ ಕರಿತೀರಿ? ರೂಪ ಇದೆ ಅಂತ ನೀವೇ ಒಪ್ಪಿದ್ರಲ್ಲ. ಏನು? ದೇವರ ರೂಪ ನಮ್ಮ ರೂಪ ಬೇರೆ ಅಷ್ಟೇ. ನಮಗಿರೋಂತಹ ರೂಪ ಅದು ದೇವರಿಗಿರಲ್ಲ ಅಷ್ಟೇ. ಅದೊಂದು ರೂಪ ಇದೆಯೋ ಇಲ್ವೋ? ಇದೆ. ಅದು ಅತ್ಯದ್ಭುತ ರೂಪ, ಅವನ ಬಗ್ಗೆ ಹೇಳಿಕ್ ಸಾಧ್ಯ ಇಲ್ಲ, ಅದು ಅದ್ಭುತ ರೂಪ ಇದೆ ಅಂತು. ಒಟ್ಟು ರೂಪವನ್ನು ಒಪ್ತೀವಿ ದೇವರಿಗೆ.
ಆ ರೂಪ ಒಪ್ಪಿದ್ರೆ ಯಾಕೆ ಅವನನ್ನ ಅರೂಪ ಅಂತ ಕರೀತಾರೆ ಅಂದ್ರೆ ನಮ್ಮ ತರ ರೂಪ ಇಲ್ವಲ್ಲ, ಅದಕ್ಕೋಸ್ಕರ ಅವನನ್ನ ಅರೂಪ ಅಂತ. ಇವಾಗ ಬುದ್ಧಿನೇ ಇಲ್ಲ ಜಗತ್ನಲ್ಲಿರೋ ಜನರಿಗೆ ಅಂತ ಯಾರಿಗೂ ಇಲ್ಲ, ಎಲ್ರಿಗೂ ಬುದ್ಧಿ ಇದ್ದೇ ಇರತ್ತೆ. ಆದ್ರೆ ಕೆಲವ್ರನ್ನ ಏನ್ ಮಾಡ್ತೀವಿ, ಇವ್ನ್ ಬುದ್ಧಿವಂತ, ಇನ್ನೊಬ್ಬನ ಅವ್ನ್ ದಡ್ಡ, ಅವ್ನ್ ಬುದ್ಧಿವಂತ ಅಲ್ಲ ಅಂತ ಹೇಳ್ತೀವಿ. ಇಲ್ಲ ಅವನ್ಗೇನ್ ಬುದ್ಧಿ ಇಲ್ವಾ? ದಡ್ಡನಿಗೂ ಬುದ್ಧಿ ಇದ್ದೇ ಇದೆ. ಮತ್ ಯಾಕೆ ಇವನನ್ ಬುದ್ಧಿವಂತ ಅಂತ ಇವನಿಗೆ ಮಾತ್ರ ಕರಿತೀರಿ, ಅವನಿಗೆ ಯಾಕೆ ಕರೆಯಲ್ಲ? ಹಾಗಲ್ಲ, ಇವನು ಬುದ್ಧಿವಂತ ಅಂತ ಯಾಕೆ ಕರೆದಿತ್ತು, ಇವನ ತರ ಇದೆಯಲ್ಲ ಈ ಬುದ್ಧಿ ಏನೋ ಇದೆ ಅವನಿಗೆ, ಆದ್ರೆ ಇವನ್ ತರ ಅವನ್ದಲ್ಲ, ಅದಕ್ಕೋಸ್ಕರ ಅವನು ಬುದ್ಧಿನೇ ಇಲ್ಲ ಅಂತ ಹೇಳ್ಬೋದು. ಬುದ್ಧಿವಂತ ಅಲ್ಲ ಅವನು, ಬುದ್ಧಿವಂತ, ಹೀಗೂ ವ್ಯಾಖ್ಯಾನ ಮಾಡ್ಬೋದು. ಇಲ್ಲ ತುಂಬಾ ತಿಳ್ಕೊಂಡ್ಬಿಟ್ಟಿದ್ದಾನೆ, ಇವ್ನು ಸ್ವಲ್ಪ ತಿಳ್ಕೊಂಡಿದ್ದಾನೆ, ಸ್ವಲ್ಪ ಜ್ಞಾನ ಇದೆ, ಅದಕ್ಕೆ ಬುದ್ಧಿವಂತ ಅವನು, ಇವ್ನು ಬುದ್ಧಿವಂತ ಅಲ್ಲ ಅಂತ. ಆದ್ರೆ ಹಾಗೆ ಹೇಳ್ಬಾರ್ದಲ್ಲ, ಅವನು ಬುದ್ಧಿವಂತ, ಅವನಿಗಿಂತ ಸ್ವಲ್ಪ ಕಡಿಮೆ ಬುದ್ಧಿವಂತ ಅಂತ, ಕಡಿಮೆ ಬುದ್ಧಿವಂತ ಅನ್ನೋ ಶಬ್ದ ಬಳಸ್ಬೇಕು ಹೊರತು ಅವನು ಬುದ್ಧಿನೇ ಇಲ್ಲ ಅಂತಂದ್ರೆ ಎರಡೂ ತರನೂ ಇದೆ. ಅವನ ತರ ಬುದ್ಧಿ ಇಲ್ಲ ಇವನಲ್ಲಿ ಒಂದು, ಇನ್ನೊಂದು ಅವನಿಗಿಂತ ಕಡಿಮೆ ಇದೆ. ಆದ್ರಿಂದ ಎರಡೂ ಅಭಿಪ್ರಾಯದನ್ನ ಇಟ್ಟುಕೊಂಡು ಇವನು ಬುದ್ಧಿವಂತ ಅಲ್ಲ ಅಂತ ಕರಿತೀವಿ ಒಬ್ರನ್ನ. ಆದ್ರೆ ಅವನಿಗೆ ಬುದ್ಧಿ ಇದ್ದೇ ಇದೆ. ದೇವರಿಗೂ ಕೂಡ ಹೀಗೆ, ನಮ್ಮ ತರ ರೂಪ ಇಲ್ಲ ಅಂದ್ರೆ ಅವ್ನ್ ಪೆದ್ದ ಅಂತಲ್ಲ, ಆ ತರ ಅವನನ್ನ ಆದೃಷ್ಟ ಅಂತಕ್ ನಾವು ಹೋಲಿಸ್ತಾ ಇಲ್ಲ. ಆದ್ರೆ ನಮ್ಮ ತರ ರೂಪ ದೇವರಿಗಿಲ್ಲ ಅಂದ್ರೆ ಅಭಿಪ್ರಾಯ ಏನು? ಅವನ ಅತ್ಯದ್ಭುತ ರೂಪ. ನಮ್ ತರ ಬುದ್ಧಿ ಅವ್ರಿಗಲ್ಲ, ತುಂಬಾ ಒಳ್ಳೆ ಬುದ್ಧಿ ಇದೆ ಅವ್ರಿಗೆ ಅಂತ, ತುಂಬಾ ಬುದ್ಧಿವಂತ. ಹಾಗೆ ನಮ್ಮ ತರ ರೂಪ ದೇವರಿಗಿಲ್ಲ, ಅದರಿಂದ ಅತ್ಯಂತ ವಿಲಕ್ಷಣ ಅದ್ಭುತ ರೂಪ ಇದೆ. ನಮ್ ತರ ರೂಪ ಇಲ್ವಲ್ಲ, ಅದಕ್ಕೋಸ್ಕರ ಅವನಿಗೆ ರೂಪನೇ ಇಲ್ಲ ಅಷ್ಟೇ. ನಮ್ ತರ ಇಲ್ಲ ಅನ್ನೋ ಅಭಿಪ್ರಾಯದಿಂದ ಹೊರಟಿದೆ ಹೊರತು ನಿಜವಾಗಿ ದೇವರಿಗೆ ರೂಪನೇ ಇಲ್ಲ ಅಂತ ಹೇಳಲಿಕ್ಕೆ ಹೊರಡ್ಲಿಲ್ಲ ನಾವು. ಹಾಗಾದ್ರೆ ಕೊನೆಗೇನು ಉತ್ತರ ಕೊಟ್ಟ ಹಾಗಾಯ್ತು? ಪ್ರಸಿದ್ಧ ವೈಲಕ್ಷಣ್ಯ ಮಾತ್ರೇಣ ಅಂತ ಹೇಳ್ತಾರೆ. ಪ್ರಸಿದ್ಧ ವೈಲಕ್ಷಣ್ಯ, ನಮಗ್ ಗೊತ್ತಿರೋದೇನು, ಲೋಕದಲ್ಲಿ ಪ್ರಸಿದ್ಧಿ ಏನು? ಕಪ್ಪು ಬೆಳಪು, ಒಬ್ಬ ಮನುಷ್ಯನ ಆಕಾರ ಹೀಗಿರುತ್ತೆ, ಅವನ ಲಕ್ಷಣ ಹೀಗಿರುತ್ತೆ, ಇಷ್ಟೇ ಗೊತ್ತಿದೆ ನಮ್ಗೆ. ಎಷ್ಟು ಲಕ್ಷ ಲಕ್ಷ ಮನುಷ್ಯರು ನೋಡಿದ್ರು ಒಂದೇ ತರ ಇದೀವಿ, ಎಲ್ಲರಿಗೂ ಅದೇ ತರ ಕೈ ಕಾಲು ಹೈಟು, ಒಂದಿಷ್ಟು ಜನ ಕುಳ್ಳಕ್ಕೆ, ಹೀಗೆ ಒಬ್ಬೊಬ್ರು ಇಷ್ಟೇ ಇರ್ತೀವಿ, ವ್ಯತ್ಯಾಸ ಏನಿಲ್ಲ. ಆಕೃತಿಲಿ ಎಲ್ಲ ಒಂದೇ ತರ ಇದೆ. ಕೆಲವರು ಸ್ಫುರದ್ ರೂಪಿಗಳಾಗಿರ್ತಾರೆ, ಕೆಲವರು ಅಂಥ ರೂಪ ಇರಲ್ಲ, ಅಷ್ಟೇ ಬಿಟ್ರೆ ಇನ್ನೇನು ವ್ಯತ್ಯಾಸ ಇಲ್ಲ. ಅದೇ ದೇವರದ ಹಾಗಲ್ಲ, ಪ್ರಸಿದ್ಧ ವೈಲಕ್ಷಣ್ಯ. ನಾವು ಜಗತ್ನಲ್ಲಿ ನೋಡೋ ಪ್ರಸಿದ್ಧ ಏನೇನ್ ವಸ್ತು ಇದೆ ಅದಕ್ಕಿಂತಲೂ ಒಂದ್ ಬೇರೆ, ಅದು ಅನುಭವ ಬಂದಾಗ ಮಾತ್ರ ಗೊತ್ತಾಗುತ್ತೆ. ನಾವ್ ಅನ್ಕೊಳ್ಬಹುದು ಚಂದ್ರನ್ ತರನ, ಸೂರ್ಯನ್ ತರನ, ಜಗತ್ನಲ್ಲಿ ಏನೇನ್ ವಸ್ತು ಹೋಲಿಸ್ಕೊಂಡ್ ಬಂದ್ರು ಅದ್ ಎಲ್ಲ ಸೇರಿಸಿದ್ರು ಅವನ ರೂಪ ಹಾಗಿರಲ್ಲ. ಮತ್ ನಾವು ದೇವರನ್ನ ಹೇಗಪ್ಪ ಕಾಣೋದು, ಅವ್ನು ಬಂದು ಹೋಗಿದಾನೆ ಅಂತ ಹೇಗ್ ಗೊತ್ತಾಗೋದು? ಅದು ಬಂದಾಗ್ಲೂ ನಮ್ಗೆ ಅನುಭವ ಆಗೋದು. ಅದ್ ಅನುಭವ ಆದ್ಮೇಲೆ ಹೇಳಲಿಕ್ಕೆ ಸಾಧ್ಯ ಹೊರತು ಅಲ್ಲಿವರೆಗೂ ಬರೀ ಶಬ್ದದಿಂದ ಕೇಳಿ ಕೇಳಿ ಶಾಸ್ತ್ರದಿಂದ ಬರುವಂತಹ ಜ್ಞಾನ ಅಷ್ಟೇ. ಅನುಭವಕ್ಕೆ ಬರೋದು ಅದು ಯಾವಾಗ ಬರುತ್ತೋ ಗೊತ್ತಿಲ್ಲ. ಅಂತೂ ಇಷ್ಟುವರೆಗೆ ಪ್ರಶ್ನೆಯನ್ನ ಮಾಡಿಕೊಂಡು ಹೇಗೆ ನೀವು ಭಗವಂತನಲ್ಲಿ ರೂಪ ಇಲ್ಲ ಅಂದ್ರೆ ಈ ಕಾರಣಕ್ಕೆ ಅಂತ ಒಂದು ಉತ್ತರ ಕೊಟ್ವಿ. ನಮ್ ತರ ರೂಪ ಭಗವಂತನಿಗಿಲ್ಲ ಅಂತ. ಈ ಸಂದರ್ಭದಲ್ಲಿ ಈ ಸೂತ್ರದ ಬಗ್ಗೆ ಬರೀತಾ ಬ್ರಹ್ಮಸೂತ್ರ ಭಾಷ್ಯದಲ್ಲಿ, ಅಂದ್ರೆ ಮಧ್ವಾಚಾರ್ಯ ತಮ್ಮ ಇನ್ನೊಂದು ಕೃತಿಯಲ್ಲಿ, ತಮ್ಮ ಬ್ರಹ್ಮಸೂತ್ರ ಭಾಷ್ಯ ಕೃತಿಯಲ್ಲಿ ತಾವು ಈ ಸೂತ್ರದ ಒಂದು ಪದ ಇದೆ, ಅದಕ್ಕೊಂದ್ ಸ್ವಲ್ಪ ವಿವರಣೆ ಮಾಡಿದ್ದಾರೆ. ಪ್ರಕಾಶವತ್, ಪ್ರಕಾಶದಂತೆ ಅಂತ ಒಂದು ಶಬ್ದ ಸೂತ್ರದಲ್ಲಿ ಬಂದಿದೆ ಬ್ರಹ್ಮಸೂತ್ರದಲ್ಲಿ. ಅದಕ್ ವಿವರಣೆ ಮಾಡ್ತಾ ಅವರು ವಿವರಿಸಿದ್ದಾರೆ. ಈಗ ಅನುವ್ಯಾಖ್ಯಾನ ಶ್ಲೋಕಕ್ಕೆ ಬಂದು ನಂತರ ಅದಕ್ಕೆ ಬರೋಣ. ಇಲ್ಲಿ ಅನುವ್ಯಾಖ್ಯಾನ ಶ್ಲೋಕ ಕೊಟ್ಟಿದಾರಲ್ಲ ಅದನ್ನ ಈಗ ಹೇಳ್ತಾ ಇದ್ದೀನಿ. ಯಥಾ ಹಿ ತೈಜಸಸ್ಯೈವ ಪ್ರಕಾಶಸ್ಯೋಜ್ಜಿತಾವಪಿ ಆತ್ಮೈವ ಜ್ಯೋತಿರಿತ್ಯಾಹ ಜೀವಸ್ಯೇಷಂ ಶ್ರುತಿಸ್ತಥಾ. ಈ ಅನುವ್ಯಾಖ್ಯಾನ ಆಚಾರ್ಯರು ಶ್ಲೋಕ ಬರೆದಿದ್ದಕ್ಕೆ ಸಂಗತಿ ಕೊಡ್ಬೇಕಲ್ಲ. ಈಗ ದೊಡ್ಡವರು ಮಾತನಾಡ್ತಾರೆ ಅಂದ್ರೆ ಅವರು ಪಟ್ಟಂತೇನೋ ಹೇಳ್ಬಿಡ್ತಾರೆ ವಿಷಯ, ಏನ್ ಲಿಂಕು, ಯಾಕೆ ಬಂತು ಈ ವಿಷಯ, ಆ ಜೋಡಣೆ ಮಾಡೋದಿದೆಯಲ್ಲ ಬಹಳ ಕಷ್ಟ. ಆ ಶಿಷ್ಯರಿಗೆ ಬಹಳ ಕಷ್ಟ. ಗುರುಗಳು ಒಂದಿಷ್ಟು ಮಾತನ್ನ ಹೇಳ್ಬಿಡ್ತಾರೆ, ಅವ್ರ ಮಾತಿಗೆ ಏನ್ ಅರ್ಥ, ಸ್ವಲ್ಪ ಅರ್ಥ ಹೇಳಿ ಅಂತಂದ್ರೆ ಆ ಶಿಷ್ಯನ ಪಾಂಡಿತ್ಯ ಎಷ್ಟಿರ್ಬೇಕು, ಬಹಳ ಕಷ್ಟ. ಇಲ್ಲ ನಮ್ಮ ಗುರುಗಳು ಈ ಅಭಿಪ್ರಾಯದಲ್ಲಿ ಈ ತರ ಅರ್ಥ ಹೇಳಿದ್ದಾರೆ, ಇದನ್ನ ಈ ಅಭಿಪ್ರಾಯದಲ್ಲ ಅಂತ ಅವ್ರು ಕೂಡಿಸ್ಬೇಕಲ್ಲ. ಯಾಕಂದ್ರೆ ಇಲ್ಲಿ ಆಕ್ಷೇಪ ಬರುತ್ತಲ್ಲ. ಇವರು ಆಚಾರ್ಯರು ಹಿಂದೆ ಒಂದು ಶ್ಲೋಕ ಬರೆದ್ರು, ಸಚ ಅಪ್ರಾಕೃತ ರೂಪತ್ವ ಅರೂಪ ಸಗುಣಾತ್ಮಕ ಹಿಂದೆ ಬಂತು. ಅವನಲ್ಲಿ ಅಪ್ರಾಕೃತ ರೂಪ ಇದೆ, ನಮ್ ತರ ರೂಪ ಇಲ್ಲ. ಅವನಲ್ಲಿ ನಮ್ ತರ ಕೈ ಕಾಲು ಇತ್ಯಾದಿಗಳು ನಮ್ ತರ ಇಲ್ಲ. ಹಾಗೆ ಎಂತೆಲ್ಲ ರೂಪ ಅಂದ್ರೆ ವಿವರಣೆ ಎಲ್ಲ ಬಂತು. ದಿಢೀರಂತ ಈ ಮುಂದಿನ ಶ್ಲೋಕ ಯಾಕೆ ಬಂತು? ನಮಗೀಗ ಸಮಸ್ಯೆ ಆಗ್ಲಿಲ್ಲ, ಜಯತೀರ್ಥರು ಬರ್ದಿದ್ದಾರೆ, ಬರ್ದಿದ್ದನ್ನು ಓದಿದ್ರೆ ಆಯ್ತು.
ಆದ್ರೆ ಈ ಶ್ಲೋಕ ಯಾಕೆ ಬಂತು, ಮಧ್ವಾಚಾರ್ಯ ಯಾಕೆ ಹೇಳಿದ್ರು ಅನ್ನೋದನ್ನ ಹುಡುಕಿ ಅದು ಬರೆದಿದಾರಲ್ಲ, ಅದು ಜಯತೀರ್ಥರ ಬಹಳ ಅಸಾಧಾರಣ ಕೊಡುಗೆ. ಸಾಧ್ಯ ಇಲ್ಲ, ತುಂಬಾ ಕಷ್ಟ, ಅದು ಅಸಾಧ್ಯವಾದ ಮಾತು. ಅದು ಇವ್ರು ಮಾತ್ರ ಸಾಧ್ಯ. ಹಾಗೆ ಅಷ್ಟು ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ. ಯಾಕೆ ಈ ಶ್ಲೋಕ ಬಂತು ಅನ್ನೋದಕ್ಕೆ ಇಷ್ಟು 4-5 ಲೈನ್ ಅಲ್ಲಿ ಪೀಠಿಕೆ ಕೊಟ್ರು. ಯಾಕೆ ಬಂತು ಈ ಶ್ಲೋಕ? ಇನ್ನೊಂದು ಆಕ್ಷೇಪ ಇದೆ ಇದ್ರ ಜೊತೆಗೆ. ಅದನ್ನ ಹೇಳಿ ಈ ಶ್ಲೋಕಕ್ಕೆ ಅವರು ಬರ್ತಾರೆ. ಏನ್ ಹೇಳ್ತಾರೆ ಅಂದ್ರೆ, ಈಗ ನಾವು ಜಗತ್ನಲ್ಲಿ ಭಗವಂತನ ರೂಪ ಅಂತೂ ನೋಡ್ಲಿಲ್ಲ. ನಮ್ ತರ ರೂಪ ಅನ್ಕೊಳ್ಳೋಣ ಅಂದ್ರೆ ನಮ್ ತರ ರೂಪ ದೇವರಿಗಿಲ್ಲ. ನಮಗಿಂತ ವಿಲಕ್ಷಣವಾದ ಒಂದು ದೇವರಿಗೆ ರೂಪ ಇದೆ. ನಮ್ಗೇನ್ ಸಮಸ್ಯೆ ಆಯ್ತು ಇಲ್ಲಿ ಅಂದ್ರೆ, ಈಗ ಮೋಕ್ಷದಲ್ಲಿ ಆನಂದ ಅನುಭವಿಸ್ತೀವಿ, ಇಲ್ಲಿದ್ದಾಗ್ಲೂ ಆನಂದ ಅನುಭವಿಸ್ತೀವಿ. ಈಗ ಇಲ್ಲಿರೋದನ್ನ ಏನಂತ ಕರಿತೀರಿ? ಯಾವ ಶಬ್ದದಿಂದ ಕರಿತೀರಿ? ಆನಂದ, ಅದನ್ನೇ ಕರಿತೀವಿ. ಸುಖ, ಅದೇ ಸುಖ, ಆನಂದ ಬಳಸ್ತೀವಿ. ಮೋಕ್ಷದಲ್ಲಿ ಆಗುವಂತದ್ದಕ್ಕೆ ಏನ್ ಬಳಸ್ತೀವಿ? ಆನಂದ, ಸುಖ, ಅದೇ ಶಬ್ದ ಹಾಕ್ತಿವಿ. ಈ ಶಬ್ದ ಒಂದೇ ಬಳಸ್ಬೇಕು ಅಂದ್ರೆ ನಮಗ್ ಜ್ಞಾನ ಬರ್ಬೇಕಲ್ಲ, ಸುಮ್ನೆ ಬಳಸೋ ಆಗಿಲ್ಲ. ದೇವರಿಗಿರೋ ರೂಪ ಅಂದ್ರೆ ನೀವು ನೋಡಿದೀರಾ? ನಿಮ್ಗೆ ಅನುಭವಕ್ಕೆ ಬಂದಿದ್ಯಾ? ಇಲ್ಲ. ಮತ್ತೆ ಹೆಂಗ್ ಬಳಸಿದ್ರಿ ರೂಪ ಅಂತ? ಶಬ್ದ ಹೇಗ್ ಬಳಸಿದ್ರಿ? ಮತ್ತೆ ಈ ನಮ್ಮ ಆನಂದ ಮತ್ತೆ ಜ್ಞಾನ, ದೇವರಿಗಿರೋ ಜ್ಞಾನ ನಿಮಗ್ ಗೊತ್ತಾ? ಜ್ಞಾನ ಅಂತ ಸುಮ್ನೆ ಬಳಸಿದ್ರೆ ನಮ್ ತರ ಜ್ಞಾನನ? ತುಂಬಾ ವ್ಯತ್ಯಾಸ ಇದೆ. ಹಾಗಾದ್ರೆ ಅವನಿಗಿರೋ ಜ್ಞಾನ ಆನಂದ, ನಮಗಿರೋಂತಹ ಜ್ಞಾನ ಆನಂದ, ಅವನಲ್ಲಿರೋ ರೂಪ, ನಮ್ಮಲ್ಲಿರೋ ರೂಪ, ಇಲ್ಲೆಲ್ಲ ಏನು ಶಬ್ದ ಬಳಸ್ತಾ ಇದೀವಲ್ಲ, ಈ ಶಬ್ದ ಬಳಸೋದ್ ಬಹಳ ಕಷ್ಟ, ಬಳಸ್ಲಿಕ್ ಬರಲ್ಲ ಅಂತಾರೆ. ನಾವೇನೋ ಅಂತೀವಿ, ಅಯ್ಯೋ ನಾಮಸ್ಮರಣೆ ಮಾಡ್ತಾ ಕೃಷ್ಣನು ಅಂತೀವಿ, ರಾಮನು ಅಂತೀವಿ, ಅವ್ನ್ ಜ್ಞಾನ ಆನಂದ ಶಕ್ತಿ ಎಲ್ಲಾನು ಇದೆ ಅಂತಾನು ಅಂತೀವಿ. ನಮ್ಗಿದ್ ಸಮಸ್ಯೆನೆ ಅನ್ಸಲ್ಲ. ಆದ್ರೆ ಶಾಸ್ತ್ರಕಾರರಿಗೆ ಇದೊಂದ್ ದೊಡ್ಡ ಸಮಸ್ಯೆ. ಏನ್ ಸಮಸ್ಯೆ ಆಯ್ತಿಲ್ಲ ಇವ್ರಿಗೆ ಅಂದ್ರೆ, ನಮ್ಗೆ ಆನಂದದ ಪರಿಚಯನೇ ಇಲ್ಲ ಮೋಕ್ಷದ ಬಗ್ಗೆ. ಅಂಥ ಆನಂದದಲ್ಲಿ ಆನಂದ ಅನ್ನೋ ಶಬ್ದ ಬಳಸಿದ್ ಹೇಗೆ ಅಂತ ಇವ್ರ ಚರ್ಚೆ. ಯಾಕೆ ಈ ಆಕ್ಷೇಪ ಬಂತು ಅಂದ್ರೆ, ಉದಾಹರಣೆಗೆ ಒಂದು ಹೇಳ್ತೀನಿ ನೋಡಿ. ಶಾಸ್ತ್ರದಲ್ಲೆಲ್ಲ ಈ ಒಂದ್ ಶಬ್ದಕ್ಕೆ ಒಂದ್ ಅರ್ಥ ಅಂತ ಹೇಗ್ ತಿಳ್ಕೊಳ್ಬೇಕು? ಈಗ ಪುಸ್ತಕ ನೋಡ್ತಾ ಇದೀವಿ, ಈ ನಾವು ಪುಸ್ತಕ ನೋಡಿದಾಗ ಯಾರು ಪ್ರಶ್ನೆ ಕೇಳಲ್ಲ, ಇದನ್ನ ಏನಂತ ಕರಿಬೇಕು? ಪುಸ್ತಕ ಅಂತ ಕರಿಬೇಕು ಇದನ್ನ ಅಂತ ಎಲ್ರೂ ಗೊತ್ತಿರತ್ ನಮ್ಗೆ. ಅಥವಾ ಇದನ್ನ ಟೇಬಲ್ ಮುಂದಿಟ್ರೆ ಇದು ಟೇಬಲ್. ಎಲ್ಲಾ ವಸ್ತುಗಳಿಗೆ ನಮ್ಗೆ ಆಗ್ಲೇ ನಮ್ಗೆ ಪರಿಚಯ ಆಗೋಗಿದೆ. ಚಿಕ್ಕ ಮಗುವಿನಿಂದ ಹಿಡಿದು ಬೆಳಿತಾ ಬೆಳಿತಾ ತಾನು ತಿಳ್ಕೊಂಡ್ ಬಿಡತ್ತೆ ಯಾವ ಶಬ್ದಕ್ಕೆ ಯಾವ ಶಬ್ದದಿಂದ ಏನೇನ್ ತಗೊಳ್ಬೇಕು ಅಂತ ಗೊತ್ತಾಗ್ಬಿಡತ್ತ ಮಗುವಿಗೆ. ಇದು ಹೇಗ್ ಗೊತ್ತಾಯ್ತು? ಈ ಶಾಸ್ತ್ರದಲ್ಲಿ ವಿವರಣೆ ಮಾಡಿದ್ದಾರೆ ಈ ಪ್ರಕ್ರಿಯೆನೆಲ್ಲ. ಅದನ್ನ ಹೇಳ್ತಾ ಇರೋದು. ಅಂದ್ರೆ ಶಾಸ್ತ್ರದಲ್ಲಿ ಬರೋ ವಿಷಯಗಳು ಹೀಗಿದೆ ಅಂತ, ಅದೊಂದು ನಮ್ಮ ತಲೆ ಇರ್ಬೇಕು. ಅವ್ರೇನ್ ಹೇಳ್ತಾರೆ, ಚಿಕ್ಕ ಮಗು ಏನ್ ಮಾಡುತ್ತೆ? ದೊಡ್ಡವರನ್ನ ಇಬ್ಬರನ್ನ ನೋಡತ್ತೆ ಮಗು. ಒಬ್ಬ ಹೇಳ್ತಾನೆ, ದೊಡ್ಡವನು ಏನ್ ಹೇಳ್ತಾನೆ ಅಂದ್ರೆ, ನೋಡು ಅಲ್ಲಿ ಹಸು ಇದೆಯಲ್ಲ ಕಟ್ಟಿದ್ದೇನೆ, ಆ ಹಸುವನ್ ಕಟ್ಟಿದ್ದೇನಿದೆಯಲ್ಲ ಅದನ್ನ ಬಿಚ್ಚಿ ಹಸುವನ್ ಕರ್ಕೊಂಬಾ ಇಲ್ಲಿ ಅಂತ ಒಬ್ಬ ಹೇಳ್ದ. ಈ ಚಿಕ್ಕ ಮಗು ಇದ್ನಲ್ಲ, ಅವ್ನು ನೋಡ್ತಾ ಇದ್ದ. ಆ ಚಿಕ್ಕ ಮಗು ಅವನು ಗೊತ್ತಿಲ್ಲ, ಯಾವುದೇ ಶಬ್ದ ಅವ್ನು ಕೇಳಿರ್ಲಿಲ್ಲ. ಅವನು ಹೇಳ್ತಾನೆ ಗಾಮ ಆನಯ ಅಂತ ಅವನು ಹೇಳ್ದ ದೂರದಿಂದ, ದೊಡ್ಡವನು. ಅವಾಗ ಗಾಮ ಆನಯ ಅಂತ ಕೂಡಲೇ ಗಾಮ್ ಆನಯ ಅನ್ನೋ ಶಬ್ದಕ್ಕೆ ಏನರ್ಥ? ನಮಗೀಗ ಗಾಮಾನಯ ಅನ್ನೋದಕ್ಕಿಂತ ಕೃಷ್ಣಂ ಆನಯ, ದಂಡಂ ಆನಯ. ಆನಯ ಅನ್ನೋದು ಕೆಲವು ಸಲ ಗೊತ್ತಾಗೋದಿಲ್ಲ. ಆನಯ ಅಂದ್ರೆ ಕರ್ಕೊಂಡ್ ಬರೋದು ಅಂತ ಅರ್ಥ. ದಂಡಮಾನಯ, ಗಾಮಾನಯ ಅಂದ್ರೆ ಹಸುನ್ ಕರ್ಕೊಂಬ ಅಂತ ಇಷ್ಟರ್ಥ. ಹಸುನ್ ಕರ್ಕೊಂಬ ಅಂತ ಒಬ್ಬ ಇನ್ನೊಬ್ಬನಿಗೆ ಹೇಳ್ದ. ಅವನ್ ಆಯ್ತು ಅಂತ ಅವನು ಹೊರಟು ಹೋಗಿ ಹಸುನ್ ಕರ್ಕೊಂಬಂದ. ಈ ಮಧ್ಯದಲ್ಲಿ ಒಬ್ಬ ಬಾಲಕ, ಚಿಕ್ಕ ಹುಡುಗ ನೋಡ್ತಾ ಇರ್ತಾನಲ್ಲ, ಇವನು ಒಂದ್ಸಲಿ ಅಲ್ಲ ಮತ್ತೆ ಮತ್ತೆ ಇದನ್ನ ನೋಡ್ತಾ ಇರ್ತಾನೆ. ಇನ್ನೊಂದ್ಸಲಿ ಏನಾಯ್ತು, ಗಾಮಾನಯ ಅಂತ ಹೇಳಲಿಲ್ಲ ಈ ಸಂದರ್ಭದಲ್ಲಿ, ಅಶ್ವಂ ಆನಯ. ಕುದುರೆ ಕಟ್ಟಿದೀವಲ್ಲ, ಕುದುರೆನ್ ಕರ್ಕೊಂಬ. ಅವನೇನ್ ಮಾಡ್ತಾನೆ, ಒಂದ್ ವಾಕ್ಯ ಅವ್ನ್ ಕೇಳಿಸ್ಕೊಂಡಲ್ಲ ಹಿಂದಿನ ದಿವ್ಸ, ಗಾಮ್ ಆನಯ. ಹಸು ಅಂತ ಹೇಳಿದ್ದ ಮೊದಲು. ಹಸುನ ಗೋ ಅನ್ನೋ ಶಬ್ದಕ್ಕೆ ಏನ್ ಅರ್ಥ ಹಾಗಾದ್ರೆ? ಅದಿದೆಯಲ್ಲ ಗಂಗೆ ತೊಗಲು, ಬಾಲ, ಕೊಂಬು, ಅದು ಇದು ಎಲ್ಲ ಇದೆಯಲ್ಲ ಬೆಳಿಗಿರುವಂತದ್ದು, ಇದೇ ಹಸು. ಗೋ ಶಬ್ದ ಹೇಳಿದಾಗಲೆಲ್ಲ ಇವನು ಅದನ್ನೇ ಕರ್ಕೊಂಡ್ ಬರ್ತಾ ಇದ್ದ. ಆದ್ರಿಂದ ಆ ಶಬ್ದಕ್ಕೆ ಇದೇ ಅರ್ಥ ಇರ್ಬೇಕು ಅಂತ ತೀರ್ಮಾನ ಮಾಡ್ದ. ಆಮೇಲೆ ಇನ್ನೊಂದ್ಸಲ ಮಾನ ದಿವ್ಸ ಅಶ್ವ ಅಂತ ಒಂದ್ 5 ಸಲ ಅಶ್ವ ಹೇಳಿ ಅವ್ನು ಹೇಳ್ದ. ಇದು ಅವತ್ತಿನ ದಿವ್ಸನೇ ಆಗ್ಬೋದು, ಇನ್ನು ಮಿಕ್ಕಿದ ದಿವಸಗಳಲ್ಲಿ ಆಗ್ಬೋದು. ಅದೆಲ್ಲ ಮತ್ತೊಂದ್ ಕುದುರೆನೇ ಕರ್ಕೊಂಬಂದ. ಇದೆಲ್ಲ ನೋಡ್ತಾನೆ. ಒಂದ್ಸಲಿ ಗೋ ಅಂದ, ಇನ್ನೊಂದ್ಸಲಿ ಅಶ್ವ ಅಂದ, ಒಂದ್ಸಲಿ ಹಾಕ್ಲಿಲ್ಲ, ಇನ್ನೊಂದ್ಸಲಿ ಆ ಪದ ತೆಗಿತಾನೆ. ಇದೆಲ್ಲ ಗಮನಿಸ್ಕೊಂಡಾಗ ಏನಾಗತ್ತೆ, ಚಿಕ್ಕ ಮಗುವಿನಿಂದ ಹಿಡಿದು ವ್ಯವಹಾರ ನೋಡ್ಕೊಂಡು ಸುತ್ತಲೂ ಮುತ್ತಲು ಜನ ವ್ಯವಹಾರ ಮಾಡೋದನ್ನ ನೋಡಿ ಈ ಶಬ್ದಕ್ಕೆ ಅರ್ಥ, ಈ ಶಬ್ದಕ್ಕೆ ಅರ್ಥ ಅಂತ ನಾವು ತಿಳ್ಕೊಂಡು ಹೋಗ್ತೀವಿ. ಹಾಗಾದ್ರೆ ಒಂದು ಶಬ್ದಕ್ಕೆ ಅರ್ಥ ಅಂತ ತಿಳಿಬೇಕಾದ್ರೆ ಏನ್ ಮಾಡ್ಬೇಕು? ಜನರು ಮಾತನಾಡೋದನ್ನ ಕೇಳ್ತಾ ಇರ್ಬೇಕು. ಈಗ ನಮ್ಗೆ ಭಾಷೆನೇ ಬರಲ್ಲ, ತಮಿಳ್ ಭಾಷೆ ಬರಲ್ಲ, ತೆಲುಗು ಬರಲ್ಲ, ಹೀಗೆಲ್ಲ ಇರುತ್ತೆ. ಒಂದೊಂದ್ ಶಬ್ದಗಳಿಗೆ ಮಾತ್ರ ನಮ್ಗೆ ಅರ್ಥ ಗೊತ್ತಿರತ್ತೆ. ಯಾಕೆ? ನಮ್ ಮನೇಲಿ ಯಾರೋ ಮಾತಾಡಿದಾಗ ಅವ್ರ ಆ ಶಬ್ದ ಹೇಳಿದಾಗ ಅವ್ರ ಆ ಕೆಲಸ ಮಾಡಿರ್ತಾರೆ.
ಅದ್ ನೋಡಿದಾಗ ಪ್ರತಿ ಸಲ ಅವನ ಆ ಶಬ್ದ ಹೇಳ್ದಾಗ್ಲೆಲ್ಲ ಇವನ್ ಮಾಡಿರ್ತಾನ ಕೆಲಸ. ಓ, ಈ ಶಬ್ದಕ್ಕೆ ಅದೇ ಅರ್ಥ, ತಮಿಳಿನ ಈ ಶಬ್ದಕ್ಕೆ ಅಥವಾ ತೆಲುಗು ಭಾಷೆ ಈ ಶಬ್ದಕ್ಕೆ ಇದೇ ಅರ್ಥ ಅಂತ ಅವನದನ್ನ ಗ್ರಹಣ ಮಾಡ್ತಾನೆ. ಹಾಗಾದ್ರೆ ವ್ಯವಹಾರದಿಂದ ಶಕ್ತಿ ಗ್ರಹ ಅಂತ ಒಂದು ಗಂಭೀರವಾದ ಶಬ್ದ ಬಳಸ್ತಾರೆ ಶಾಸ್ತ್ರದಲ್ಲಿ. ಇದ್ ಹಿಂದೆ ನಾವು ಸಂಧ್ಯಾಧಿಕರಣದಲ್ಲಿ ಬಂದಿತ್ತು ಸ್ವಲ್ಪ. ವ್ಯವಹಾರತೋ ಶಕ್ತಿಗ್ರಹ, ಇದೆಲ್ಲ ಬಿಡಿ, ಇದಕ್ಕೆ ಅರ್ಥ ಇಷ್ಟು. ಒಂದು ಶಬ್ದಕ್ಕೆ ಏನ್ ಅರ್ಥ ಅಂತ ತಿಳಿಬೇಕು ಅಂದ್ರೆ ಲೋಕ ವ್ಯವಹಾರ ಬೇಕು. ಲೋಕ ವ್ಯವಹಾರ ನೋಡ್ಕೊಂಡು ಈ ಶಬ್ದಕ್ಕೆ ಈ ಅರ್ಥ ಅಂತ. ನಮ್ಗೆ ಪುಸ್ತಕ ಅನ್ನೋ ಶಬ್ದಕ್ಕೆ ಈ ಅರ್ಥ ಅಂತ ಹೇಳ್ಕೊಡೋದು ಬೇಕಾಗಿಲ್ಲ. ಯಾಕಂದ್ರೆ ನಮ್ಗೆ ಚೆನ್ನಾಗ್ ಗೊತ್ತು, ಯಾವುದೇ ಪುಸ್ತಕ ಯಾವುದೇ ಆಕಾರದಿರ್ಲಿ ಅದ್ ಪುಸ್ತಕ ಅಂತ ನಾವ್ ಹೇಳ್ತಾ ಇರ್ತೀವಿ. ಮೊಬೈಲ್ ಅಂತೂ ನಮಗ್ ಗೊತ್ತೇ ಇದೆ. ಈ ಮೊಬೈಲ್ ಈ ಚೌಕಾಕಾರದಲ್ಲಿ ಇದಿತ್ತು ಅಂದ್ರೆ ಮೊಬೈಲೇ ಅಂತ ಅರ್ಥ, ಅದು ಬೇರೆ ಅಂತ ನಮಗ್ ಗೊತ್ತಾಗಲ್ಲ. ಕೆಲವು ಸಲ ಇದೇ ತರ ಇರ್ಬೋದು, ಅದು ಮೊಬೈಲ್ ಆಗಿಲ್ದೆ ಇರ್ಬೋದು. ಸಾಮಾನ್ಯವಾಗಿ ನಾವು ಇದು ಮೊಬೈಲೇ ಅಂತ ದೂರದಿಂದ ಆ ವಸ್ತು ನೋಡಿದ್ರು ಆ ಶಬ್ದವನ್ನ ಅಲ್ಲೇ ಕರಿತೀವಿ. ಹಾಗಾದ್ರೆ ಇದೆಲ್ಲ ಗಮನಿಸಿದ ಪ್ರಕಾರ ಏನಾಯ್ತು ಅಂದ್ರೆ, ಒಂದ್ ಶಬ್ದಕ್ಕೆ ಒಂದ್ ಅರ್ಥ ತಿಳಿಬೇಕು ಅಂದ್ರೆ ಒಂದಾ ಲೋಕದಲ್ಲಿ ಜನರು ಮಾತನಾಡೋದು ಕೇಳ್ಕೊಂಡ್ ಗೊತ್ತಾಗ್ಬೇಕು. ಇಲ್ಲ ನಾವೇ ನೇರವಾಗಿ ನೋಡಿ ಈ ಶಬ್ದಕ್ಕೆ ಈ ಅರ್ಥ ಅಂತ ತಿಳ್ಕೊಬೇಕು. ನಮ್ಗೆ ಈಗೇನ್ ಸಮಸ್ಯೆ ಆಯ್ತು ಅಂದ್ರೆ ದೇವರ ಬಗ್ಗೆ ಬರೋಣ. ದೇವರಲ್ಲಿ ಆನಂದ, ದೇವರ ಆನಂದ ಅಂತ ಬಳಸೋದು ಹೇಗೆ? ನಿಮ್ಗೆ ಆನಂದ ಗೊತ್ತೇ ಇಲ್ವಲ್ಲ. ಈಗ ನೀರು ಕುಡ್ದಾಗ ನನಗೊಂದು ಸುಖ ಆಯ್ತು, ಆನಂದ ಆಯ್ತು. ಏನೋ ಒಳ್ಳೆ ಸುದ್ದಿ ಕೇಳ್ದ ಆನಂದ ಆಯ್ತು. ಇಲ್ಲೆಲ್ಲ ಆನಂದ ಅಂತ ಬಳಸ್ಬೋದು, ಯಾಕೆ ನಮ್ಗೆ ಅನುಭವಕ್ಕೆ ಬಂದಿದೆ. ನಾವು ಈ ರೂಪವನ್ನು ನೋಡಿದೀವಿ, ಒಬ್ರು ಬಿಳಿ, ಇನ್ನೊಬ್ರು ಕಪ್ಪು, ಇನ್ನೊಬ್ರು ಕೈ ಕಾಲು, ಹೀಗೆ ಎಲ್ಲ ನೋಡಿದೀವಿ. ನೋಡೋದ್ರಿಂದ ಆ ಶಬ್ದಗಳನ್ನ ಅಲ್ಲಲ್ಲಿ ಬಳಸ್ತೀವಿ. ದೇವರ ಆನಂದ ಅಂದ್ರೆ ಆನಂದ ಅನ್ನೋ ಶಬ್ದದಿಂದ ಕರೆಯೋದೇ ತಪ್ಪು ನೀವು ಅಂತ ಹೇಳ್ತಾರೆ. ನಿಮಗ್ ಗೊತ್ತಾ ಆನಂದ ಹೇಗೆ ಅಂತ? ವಸ್ತುನೇ ಗೊತ್ತಿಲ್ಲ ಅಂದ್ಮೇಲೆ ಆನಂದ ಅಂತ ಹೆಂಗ್ ಕರಿತೀರಿ? ಈಗ ನಾವು ಮುಂದೆ ಸ್ವೀಟ್ ಇಟ್ಟಿದ್ದಾರೆ, ಆ ಸ್ವೀಟ್ ರುಚಿನೇ ನೋಡ್ಲಿಲ್ಲ ನಾವು. ತುಂಬಾ ಸಿಹಿ ಆಗಿದೆ ಅಂತ 1000 ಸರಿ ಹೇಳ್ತಾರೆ ಒಬ್ಬ. ನಾವ್ ಅದ್ ನೋಡ್ಲೇ ಇಲ್ಲ ಸ್ವೀಟಿನ ರುಚಿ. ಅವ್ನ್ ತಿಂದಿದ್ದಾನೆ, ಅವ್ನ್ ತಿಂದಿರೋದಕ್ಕೆ ಅವನು ಗೊತ್ತು ಆ ಶಬ್ದ ತುಂಬಾ ಸಿಹಿ ಇದೆ ಇದು ಅಂತ ಹೇಳಿದಾಗಲೆಲ್ಲ ಅನುಭವಕ್ಕೆ ಬರ್ತಾ ಇದೆ. ಅಲ್ಲಿ ಸಿಹಿ ಅನ್ನೋ ಶಬ್ದ ಬಳಸ್ತಾನೆ. ನಮ್ಗೆ ಎಷ್ಟು ಅದನ್ನ ನೋಡಿದ್ರು ಕೂಡ ನಮ್ಗೆ ಅನುಭವಕ್ಕೆ ಬರ್ತಾನೆ ಇಲ್ಲ, ಯಾಕೆ ತಿಂದೇ ಇಲ್ಲ. ಮತ್ ಇದ್ರಲ್ಲಿ ತುಂಬಾ ಸಿಹಿ ಇದೆ ಹೆಂಗ್ ಹೇಳ್ಲಿಕ್ ಸಾಧ್ಯ? ಹಾಗಾದ್ರೆ ಒಂದು ಅನುಭವಕ್ಕೆ ಬರ್ಬೇಕು, ಅಥವಾ ಜನರು ವ್ಯವಹಾರ ಮಾಡೋದನ್ನ ನೋಡ್ಬೇಕು ಜಾಸ್ತಿ ಸಲಿ, ಆಗ ಕರಿತಾ ಹೋಗ್ತಾನೆ. ದೇವರ ವಿಷಯದಲ್ಲಿ ಇದೆ ನಮಗೆ ಕಷ್ಟ. ರೂಪ ಇದೆಯಾ ದೇವರಲ್ಲಿ? ಹೌದು ಇದೆ. ಆ ರೂಪದ ಅನುಭವ ಇದೆಯಾ ನಿಮ್ಗೆ? ಇಲ್ಲ. ನಮ್ಮ ರೂಪದ ನಮ್ಗೆ ಅನುಭವ ಇದೆ. ಹಾಗಾದ್ರೆ ಇಲ್ಲಿ ರೂಪ ಅಂತ ಕರ್ಕೊಳ್ಳಿ. ದೇವರ ರೂಪದಲ್ಲಿ ರೂಪ ಅನ್ನೋ ಶಬ್ದ ಹೇಗ್ ಬಳಸ್ತೀರಿ? ಅಲ್ಲಿ ಆನಂದ ಅನ್ನೋ ಶಬ್ದ ಹೇಗ್ ಬಳಸ್ತೀರಿ? ಇದೆಲ್ಲ ಬಹಳ ಕಷ್ಟ ಅಂತ ಈ ನಿಟ್ಟಿನಲ್ಲಿ ಇವರು ವಿಷಯವನ್ನ ಹೇಳಲಿಕ್ಕೆ ಹೊರಟು. ಹಾಗಾದ್ರೆ ಏನಾಯ್ತು? ಇನ್ನೊಂದು ಲೌಕಿಕ ದೃಷ್ಟಾಂತವನ್ನು ಕೂಡ ಕೊಡ್ತೀನಿ. ಅಷ್ಟು ಮನಸ್ಸಿನಲ್ಲಿ ಇದ್ದಾಗ ನಮ್ಗೆ ಈ ವಾಕ್ಯಗಳಿಗೆ ಅರ್ಥ ಆಗುತ್ತೆ. ಇನ್ನೊಂದು ಹಸ್ತಿಪಕ ಅಂತ 2 ಶಬ್ದ ಬಳಸ್ತೀವಿ. ಹಸ್ತಿ ಅನ್ನೋ ಶಬ್ದಕ್ಕೆ ಆನೆ ಅಂತ ಅರ್ಥ. ಆನೆಗೆ ಹಸ್ತಿ ಅಂತ ಕರಿತೀವಿ. ಆನೆಯನ್ನು ನೋಡ್ಕೊಳ್ಳೋನೇನಿರ್ತಾನೆ, ಅವನು ಮಾವುತ ಏನಿದಾನೆ, ಆ ಮಾವುತನಿಗೆ ಹಸ್ತಿಪಕ ಅಂತ ಅಂದ್ರೆ ಹಸ್ತಿ, ಆನೆಯನ್ನ ಕಾಪಾಡೋನು, ಆನೆಯನ್ನು ನೋಡ್ಕೊಳ್ಳೋನು ಅಂತವನ್ಗೆ ಹಸ್ತಿಪಕ ಅಂತ ಕರಿತೀವಿ. ಹಾಗಾದ್ರೆ ಹಸ್ತಿಪಕ. ನೀವು ಹಸ್ತಿ ಅಥವಾ ಅಶ್ವ, ಗೋ ಅಂತೆಲ್ಲ ಶಬ್ದ ಕೇಳಿದಾಗೆಲ್ಲ ಇದು ಕುದುರೆ, ಇದು ಆನೆ, ಇದು ಅಂತ ಹಸು ಅಂತೆಲ್ಲ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಇದೆಲ್ಲ ಯಾಕೆ ಗೊತ್ತಾಯ್ತು ನಿಮ್ಗೆ? ನಾವು ಕಣ್ಣಿನಿಂದ ಮೊದಲು ಆನೆ ನೋಡಿದ್ವಿ. ನೋಡೋಲ್ ದೊಡ್ಡದಾಗಿದೆಯಲ್ಲ, ಬಾಲ ಇದೆಯಲ್ಲ, ಅದಕ್ಕೆ ಆನೆ ಅಂತ ಕರೀತಾರೆ. ಆಯ್ತು, ಒಂದ್ಸಲ ಹೇಳಿದ್ಮೇಲೆ ನಾವು ವಸ್ತು ನೋಡ್ಬಿಡಿದೀವಿ ಆನೆ. ಇದನ್ನ ಯಾವಾಗಲೂ ಗಜ, ಹಸ್ತಿ, ಕರಿ ಹೀಗೆ ಅನೇಕ ಶಬ್ದಗಳಿಂದ ಕರೀತಾರೆ. ಕರಿ ಅನ್ನೋ ಶಬ್ದಕ್ಕೂ ಕೂಡ ಆನೆ ಅಂತಾನೆ ಅರ್ಥ. ಕರಿ ಅನ್ನೋ ಶಬ್ದಕ್ಕೆ ಏನರ್ಥ? ಕರ ಅಂದ್ರೆ ಕೈ ಅಂತ ಅರ್ಥ. ಅದು ಸೊಂಡ್ಲು. ಅಂಥ ಸೊಂಡ್ಲು ಕೈ ನಮ್ಮಂತವ್ರಿಗೆ ಇರಲ್ಲ. ನಮ್ಮದೆಲ್ಲ ಕರಿ ಅಂತ ಕರಿಬಾರ್ದು. ಯಾಕೆ? ಅದಕ್ಕಿರೋಂಥ ಕೈ ಇದೆಲ್ಲ ಸೊಂಡ್ಲು, ಅದಕ್ಕೆ ಕರ ಇರೋದನ್ನ ಕರಿ ಅಂತ ಕರಿತೀವಿ. ಅಂದ್ರೆ ಸೊಂಡ್ಲು ಇರೋಂಥ ಆನೆ. ಅದಕ್ಕೆ ಕರಿ, ಗಜ, ಹಸ್ತಿ ಹೀಗೆಲ್ಲ ಶಬ್ದಗಳಿದೆ. ಇದೆಲ್ಲ ನಾವು ಕಣ್ಣಾರೆ ಪರಿಚಯ ಮಾಡಿಸಿ ವಸ್ತು ಕರಿಬೇಕು ಅಂದಾಗ ನಮಗ್ ಗೊತ್ತಾಗುತ್ತೆ. ಮತ್ತೆ ಆನೆ ಪಕ್ಕ ಯಾವಾಗಲೂ ಒಂದು ಇಟ್ಕೊಂಡಿರ್ತಾರಲ್ಲ, ಅದನ್ನ ನೋಡ್ಕೊಂಡು ಒಂದು ಚಾವಟಿ ತರ ಇಟ್ಕೊಂಡು ಅವ್ನು ನೋಡ್ಕೊಳ್ತಾ ಇರ್ತಾರಲ್ಲ, ಅವನೇನಿದ್ದಾನೆ ಆ ಅಂಕುಶವನ್ನ ಹಿಡ್ಕೊಳ್ಳೋನು, ಅವನನ್ನೇ ಮಾವುತ ಅಂತ ಕರೀತಾರೆ. ಆ ಅಂಕುಶವನ್ನ ಹಿಡಿದ ಮಾವುತನಿಗೆ ಹಸ್ತಿಪಕ ಅಂತ ಕರಿಬೇಕು ಅಂತ. ಹೀಗೆ ನೋಡಿ ಹೇಳ್ಕೊಡೋದಿದೆ. ಅಥವಾ ಎಲ್ಲೋ ಒಂದ್ ಕಿವಿಯಿಂದ ಕೇಳಿರ್ತಾನೆ, ಹೀಗೆಲ್ಲ ಲಕ್ಷಣ ಇದೆ, ಅದನ್ನ ಹೀಗೆ ಶಬ್ದನ ಕರಿಬೇಕು ಅಂತ. ಇದೆಲ್ಲ ಸರಿ. ಆದ್ರೆ ದೇವರ ಬಗ್ಗೆನ ಆನಂದ ಆಗಲಿ, ಜ್ಞಾನ ಆಗಲಿ, ಶಕ್ತಿ ಆಗಲಿ, ಇದರ ಪರಿಚಯ ನಮಗ್ ಖಂಡಿತ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇವ್ರೇನ್ ಹೇಳ್ತಾರೆ ಅಂದ್ರೆ, ನೋಡಿ ನೀವು ನೋಡದೆ ಇರ್ಬೋದು, ಈ ದೊಡ್ಡ ವಿಷಯ ಅಲ್ಲ, ಸುಲಭ ಇದು. ವಿದ್ವದ್ ವ್ಯುತ್ಪತ್ತಿನೋಪಿಚ ಅಂತ 2 ವ್ಯುತ್ಪತ್ತಿ ಅಂತ. ವಿದ್ವದ್ ವ್ಯುತ್ಪತ್ತಿ, ಅವಿದ್ವದ್ ವ್ಯುತ್ಪತ್ತಿ. ಅಂದ್ರೆ ಜ್ಞಾನಿಗಳಿಗಾಗುವಂತಹ ಒಂದು ಏನ್ ಅನುಭವ ಇದೆ, ಅಜ್ಞಾನಿಗಳಾದ ನಮಗೇನು ಆಗುವಂತಹ ಅನುಭವ ಇದೆ. 2 ತರ ಇರುತ್ತೆ. ದೇವರ ಆನಂದ, ದೇವರ ಜ್ಞಾನ ಜ್ಞಾನಿಗಳೆಲ್ಲ ನೋಡಿದ್ದಾರೆ. ಅವ್ರು ನೋಡಿದವ್ರು ಹೇಳಿದ್ದಾರೆ,
ಆ ಶಬ್ದಗಳನ್ನ ಅದನ್ನ ನಾವ್ ಇಟ್ಕೊಂಡು ನಾವು ವ್ಯವಹಾರ ಮಾಡ್ತಾ ಇದೀವಿ. ನಮ್ಗೇನ್ ಗೊತ್ತೋ ಇದನ್ನ ಹಸು ಅಂತ ಕರಿಬೇಕು ಅಂತ ನಮ್ ತಾತ ಹೇಳ್ದ, ನಮ್ ಮುತ್ತಾತ ಹೇಳ್ದ, ಅವ್ರ ಮುತ್ತಾತ ತಾತಂದ್ರು ಹೇಳಿದ್ರು. ಅದಕ್ ನಾವ್ ಯಾವಾಗ್ಲೂ ನಮ್ಮ ಮನೆ ಇರುವಂತಹ ಗೋಶಾಲೆ ಇರೋದನ್ನ ಹಸು ಹಸು ಅಂತಾನೆ ಕರಿತಾ ಇರ್ತೀವಿ. ಅಲ್ಲಿ ಯಾಕೆ ನಮ್ಮ ಪೂರ್ವಜರೆಲ್ಲ ವ್ಯವಹಾರ ಮಾಡ್ಕೊಂತಾ ಬಂದಿದ್ದಾರೆ. ಆದ್ರೆ ಮೊಟ್ಟ ಮೊದಲಿಗೆ ಮಾಡಿದ ದೇವರೇ, ಅದನ್ನ ಹಸು ಅಂತ ಕರಿಬೇಕು ಅಂತ ಮಾಡಿದ್ದ ಅವನು. ಅದನ್ನ ಹಸು ಅಂತ ಬಳಸ್ತಾ ಇದೀವಿ, ಗೋ ಅದೆಲ್ಲ ಶಬ್ದ ಬಳಸ್ತಾ ಇದೀವಿ. ಈ ತರ ಒಂದು ಶಾಸ್ತ್ರದಲ್ಲಿ ಚರ್ಚೆ ಮಾಡ್ತಾ ಹೋದ್ರು. ಕೊನೆಗೆ ಇಲ್ಲಿ ಎಲ್ಲಿ ಪ್ರಶ್ನೆ ಉಳ್ಕೊಳ್ತು ಅಂದ್ರೆ, ದೇವರಲ್ಲಿ ರೂಪ ಇದೆ ಅಂತ ಶಬ್ದ ಬಳಸೋದು ಹೇಗೆ, ಆ ರೂಪದ ಪರಿಚಯನೇ ಇಲ್ಲ ನಮ್ಗೆ ಅಂತ ಬಂತು. ಅದಕ್ಕೆ ಉತ್ತರನೂ ಬಂತು. ಏನ್ ಉತ್ತರ? ವ್ಯುತ್ಪತ್ತಿ. ವಿದ್ವಾಂಸರ ಜ್ಞಾನಿಗಳ, ಇಲ್ಲಿ ವಿದ್ವತ್ತು ಅಂದ್ರೆ ಜ್ಞಾನಿಗಳು ಅಂತ ಅರ್ಥ. ಋಷಿ ಮುನಿಗಳ ಏನಿದಾರಲ್ಲ ಅಂಥವ್ರು, ಆ ಋಷಿ ಮುನಿಗಳ ಜ್ಞಾನ ಏನಿದೆ, ಅವರ ವ್ಯವಹಾರ ಏನಿದೆ ಅದನ್ನ ನೋಡ್ಕೊಂಡು ಜನರು ಹಾಗೆ ಕಲಿತಾ ಬಂದಿದ್ದಾರೆ. ಅದನ್ನ ರೂಪ ಆನಂದ ಶಕ್ತಿಯನ್ನು ಬಳಸ್ತೀವಿ, ಬಟ್ ನಮ್ಗೆ ಅದರ ಅನುಭವ ಇಲ್ಲ, ಫೀಲ್ ಆಗಿಲ್ಲ. ಆದ್ರೆ ಬರೀ ಕೇಳಿ ಇಂಥ ಇದಕ್ಕೆ ಇದು ಕರಿಬೇಕು ಅಂತ ಗೊತ್ತಿದೆ ಅಷ್ಟೇ. ಈ ತರ ಇಲ್ಲಿವರೆಗೆ ಬಂತು. ಅಂತೂ ದೇವರಲ್ಲಿ ರೂಪ ಇಲ್ವಾ? ರೂಪ ಇದೆ. ಅರೂಪ ಅಂತ ಯಾಕೆ ಕರೆಯೋದು? ನಮ್ ತರ ರೂಪ ಇಲ್ಲ. ಮತ್ ರೂಪ ಇದೆ ಅಂತ ಕರಿಬಹುದಾ? ನಿಮ್ಗೆ ಅನುಭವ ಇಲ್ಲ. ವ್ಯುತ್ಪತ್ತಿ. ದೊಡ್ಡವರು ಹೇಳಿದ್ದೇನಿದೆ ಅದರ ಪ್ರಕಾರ ನಾವು ತಿಳ್ಕೊಂಡು ಹೋಗಿದ್ದೀವಿ ಅಂತ ಇಲ್ಲಿವರೆಗೆ ನಮಗೆ ಇದು ಅರ್ಥ ಆಗಿದೆ. ಮುಂದೆ ವಾಕ್ಯಗಳನ್ನು ನೋಡಿ ಅದರ ವಿವರಣೆಯನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಮನ್ ಮೂಲ ಗೋಪಾಲ ಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣ. ನಮಸ್ಕಾರ ಗುರುಗಳೇ. ಆಚಾರ್ಯ, ನೀವು ಔಟ್ಸೈಡ್ ಇದ್ದೀರಾ ಅನ್ಸುತ್ತೆ. ಕೇಳಿಸ್ತಲ್ಲ? ಯಾರ ಏನ ಹೇಳಿದ್ರ? ಅಲ್ಲ, ನೀವು ಊರಲ್ಲಿ ಇಲ್ಲ, ಬೇರೆ ಕಡೆ ಇದ್ದೀರಾ ಅಂತ ಅನಿಸ್ತಾ ಇದೆ. ಹೌದು, ಬೇರೆ ಕಡೆ. ಆಯ್ತು ಆಚಾರ್ಯ. ನಮಸ್ಕಾರ.